ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿಂದು ಏನು ರೆಸಿಪಿಯನ್ನು ತೋರಿಸ್ಬೇಕಪ್ಪ ಅಂದ್ಕೊಂಡಿನಂದ್ರೆ ಇವತ್ತು ಬ್ರೆಡ್ಡಿಂದು ಸ್ವೀಟ್ ಮಾಡಿ ತೋರಿಸ್ಬೇಕಂತ ಅಂದ್ಕೊಂಡಿನಿ ನೋಡಿರಿ ಫ್ರೆಂಡ್ಸ್. ನಾನು ಆದಷ್ಟು ಈ ಸ್ವೀಟ್ ಸಖತ್ತಾಗಿರ್ತೈತಿ, ಆದಷ್ಟು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿರಿ ಅಂತ ಹೇಳೋದು. ನೆಕ್ಸ್ಟ್ ಇದಕ್ಕೆ ಏನೇನು ಬೇಕಪ್ಪ ಇಂಗ್ರೀಡಿಯೆಂಟ್ಸ್ ಅಂತಂದರೆ, ಇಲ್ಲೇ ಬ್ರೆಡ್ ಇಟ್ಕೊಂಡಿನಿ ನೋಡಿರಿ. ಈ ಥರ ಪೀಸಸ್ ಆಗಿರ್ತಾವಲ್ಲ, ಇಂಥ ಬ್ರೆಡ್ ತೊಗೋಬೇಕು. ಸಕ್ಕರೆ, ನೆಕ್ಸ್ಟ್ ಇಲ್ಲೇ ಬಾದಾಮನ್ನ ಕಟ್ ಮಾಡಿ ಇಟ್ಕೊಂಡಿನಿ. ಗೋಡಂಬಿ, ಒಂದು ಏಲಕ್ಕಿ ತೊಗೊಂಡಿನಿ ಅಷ್ಟೇ. ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲೇ ಗ್ಯಾಸನ್ನು ಆನ್ ಮಾಡಿಕೊಂಡು ನಾನು ಆಗಲೇ ಎಣ್ಣೆ ಕಾಯಕ್ಕಿಟ್ಟೀನಿ. ಯಾಕಂದರೆ ಇಲ್ಲೇ ಬ್ರೆಡ್ಡು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಪಾಕ ಮಾಡ್ಕೊಳಕ್ಕೆ ಇಲ್ಲೇ ಒಂದು ಪ್ಯಾನ್ ಇಟ್ಕೊಂಡಿನಿ. ಇದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ, ನಾನೀಗ ಸಕ್ಕರೆ ಪಾಕ ಮಾಡ್ಕೊಳಕ್ಕೆ ಸಕ್ಕರೆಯನ್ನು ಹಾಕೊಂಡ್ಬಿಡ್ತೀನಿ. ಸಕ್ಕರೆ ಹಾಕ್ಕೊಂಡು ಸಕ್ಕರೆಗೆ ಸ್ವಲ್ಪ ಜಾಮೂನಿಂದು ಪಾಕ ಮಾಡ್ತಾರಲ್ಲ ಆ ಟೈಪ್ ಆಗ್ಬೇಕು ನೋಡ್ರಿ ಫ್ರೆಂಡ್ಸ್. ಇದು ಇಷ್ಟು ನೀರು ಹಾಕೊಂಡು ಒಂದು ಸಣ್ಣ ಗ್ಲಾಸಲ್ಲೇ ಒಂದು 2 ಗ್ಲಾಸ್ ಅಷ್ಟು ನೀರು ಹಾಕೊಂಡೆ ನೋಡಿರಿ, ಅಷ್ಟು ಸಕ್ಕರೆಗೆ. ಇವಾಗ ಗ್ಯಾಸನ್ನು ಚಾಲೂ ಮಾಡ್ಕೊಂಡ್ಬಿಡ್ತೀನಿ. ಇದು ಚೆನ್ನಾಗಿ ಪಾಕ ಆಗಲಿದ್ದು. ನೆಕ್ಸ್ಟು ಇಲ್ಲೇ ಪಕ್ಕಕ್ಕೆ ಎಣ್ಣೆ ಕಾದೈತಿ. ಇವಾಗ ಇವನ್ನ ಬ್ರೆಡ್ಡನ್ನು ನಾನು ಮುಂಚೆನೇ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ಫ್ರೆಂಡ್ಸ್, ತೋರಿಸ್ತೀನಿ ನೋಡಿರಿ. ಈ ಥರ ಬ್ರೆಡ್ ಪೀಸೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ನಿಮಗೆ ಯಾವುದು ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೊಂಡು ಇಟ್ಕೊಳ್ಬೋದು. ಇಲ್ಲೆಲ್ಲ ಸೈಡ್ಗೆ ಇರ್ತಾವಲ್ಲ, ಇವನ್ನ ತೊಗೊಂಡ್ಬಿಟ್ಟಿನಿ, ಸರಿ ಅನ್ಸಂಗಿಲ್ಲ ಅಂತಂದು. ಇವಾಗ ಏನು ಮಾಡ್ಬೇಕಪ್ಪ ಅಂದರೆ, ಇವನ್ನ ಬ್ರೆಡ್ಡನ್ನು ಈ ಥರನ ಫ್ರೈ ಮಾಡ್ಕೋಬೇಕು ನೋಡಿರಿ. ಆದಷ್ಟು ಬ್ಲ್ಯಾಕ್ ಆಗಂಗೆ ಫ್ರೈ ಮಾಡ್ಕೋಬಾರ್ದು, ಬ್ರೌನ್ ಕಲರ್ ಬರೋಂಗೆ ಫ್ರೈ ಮಾಡ್ಕೋಬೇಕು. ಪೂರ್ತಿ ಎಲ್ಲ ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಟೇಸ್ಟ್ ಕೊಡೋಂಗಿಲ್ಲ ಅಂತ ಹೇಳೋದು. ಫ್ರೆಂಡ್ಸ್, ಇವಾಗ ಈ ಥರ ಅದು ಇವಾಗ ತೊಗೊಂಡ್ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ತೀನಿ ನೋಡಿರಿ. ಈ ಥರ ಇರ್ಬೇಕು ನೋಡಿರಿ ಕಲರ್. ಈ ಥರ ಬಂದಮೇಲೆ ತೊಗೊಂಡ್ಬಿಡ್ಬೇಕು. ನೆಕ್ಸ್ಟ್ ಉಳ್ಕಿರುವಂಥ ಬ್ರೆಡ್ಡನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಆದಷ್ಟು ಹುಷಾರಾಗಿ ಮಾಡಿರಿ. ಇವನ್ನ ಬೇಗ ಬೇಗ ಒಳಗೆ ಹಾಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಬ್ರೆಡ್ಡು ಫುಲ್ಲ ಬತ್ತು ಬಿಡ್ತಾವೆ ಇವು. ಫ್ರೆಂಡ್ಸ್, ಇವಾಗ ಅದು ತಗೊತೀನಿ. ನೋಡಿ ಫ್ರೆಂಡ್ಸ್, ಇವಾಗ ತೊಗೊಂಡೆ ನೋಡಿರಿ. ಇವಾಗ ಗ್ಯಾಸನ್ನು ಎಣ್ಣೆ ಕೆಲಸ ಮುಗಿದ್ದು ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಏನಪ್ಪ ಅಂದರೆ, ನಾವೇನು ಸಕ್ಕರೆ ಪಾಕ ಮಾಡೋಕೆ ಇಟ್ಕೊಂಡಿರ್ತೀವಿ ಅದನ್ನು ಈ ಕಡೆ ಇಟ್ಕೊಂಡ್ಬಿಡ್ತೀನಿ ನೋಡಿರಿ. ಸಕ್ಕರೆ ಪಾಕ ಯಾವ ಥರ ಆಗಬೇಕಂತ ನಿಮ್ಗೆ ಆಲ್ರೆಡಿ ಹೇಳಿ ನಾನು. ಜಾಮೂನಿನ ಪಾಕ ಯಾವ ಥರ ತೊಗೊತೀರಿ ನೀವು ಆ ಥರ ಪಾಕ ಮಾಡ್ಕೋಬೇಕು. ಚೆನ್ನಾಗಿ ಕುದೀಲಿ. ಇವಾಗ ಇದೊಂದು ಏಲಕ್ಕಿ ನೀನು ತೊಗೊಂಡಿದ್ದೆ ನಾನು. ಇದನ್ನು ಜಜ್ಕೊಂಡು ಪುಡಿ ಮಾಡಿಕೊಂಡು ಇದಕ್ಕೆ ಹಾಕ್ತೇನೆ ನೋಡಿರಿ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಜಜ್ಕೊಂಡೆ ಏಲಕ್ಕಿನ. ಇವಾಗ ಇದು ಪಾಕ ಏನೈತೆ ನೋಡಿರಿ, ಪಾಕಕ್ಕೆ ಹಾಕಕತ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಸಕ್ಕರೆ ಎಲ್ಲ ಕರಗ್ತು. ಈ ಥರ ಎಲ್ಲ ಸಕ್ಕರೆ ಕರಗಬೇಕು ಚೆನ್ನಾಗಿ. ಕರಗಿ ಇದೇನು ಒಂದೆಳೆ ಪಾಕ 2 ಎಳೆ ಪಾಕ ಈ ಥರ ಎಲ್ಲ ಮಾಡ್ಕೊಳಂಗಿಲ್ಲ. ಜಸ್ಟ್ ಸಕ್ಕರೆ ಕರಗ್ತಪ್ಪ ಅಂತಂದ್ರೆ ಸಾಕು. ನೆಕ್ಸ್ಟು ಇಲ್ಲಿ ನೋಡಿರಿ, ನಾವು ಬ್ರೆಡ್ಡನ್ನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ, ಈ ಬ್ರೆಡ್ಡನ್ನು ಏನಾಗಲ್ಲ ಇವಾಗ ಗ್ಯಾಸನ್ನು ಸಣ್ಣ ಮಾಡಿ ಹಾಕೊಂಡ್ಬಿಡ್ಬೇಕು ಈ ಥರ. ಎಲ್ಲ ಬ್ರೆಡ್ ಪೀಸನ್ನು ಈ ಥರ ಹಾಕ್ಕೊಂಡ್ಬಿಡ್ರಿ. ನೋಡಿ ಫ್ರೆಂಡ್ಸ್, ಇವಾಗ ಅಷ್ಟು ಬ್ರೆಡ್ ಪೀಸನ್ನು ಈ ಥರ ಹಾಕ್ಕೊಂಡೆ. ಇವಾಗ ಚೆನ್ನಾಗಿ ಸಕ್ಕರೆ ಒಳಗೆ ಮುಳುಗಿಸ್ಬೇಕ್ರಿ. ಇದನ್ನು ಮುಳುಗಿಸಿ ಈ ಗ್ಯಾಸನ್ನು ಇವಾಗ ಆಫ್ ಮಾಡ್ಕೊಂಡ್ಬಿಡ್ಬೇಕು ನೋಡಿರಿ. ಇವಾಗಲೇ ಮಾಡ್ಕೊಂಡೆ. ನೆಕ್ಸ್ಟ್ ಇದಕ್ಕೇನು ಹಾಕ್ಬೇಕಪ್ಪ ನೋಡಿರಿ. ಇವಾಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಗೋಡಂಬಿ ಬಾದಾಮು ಅವನ್ನ ಹಾಕ್ಕೊಳಕತ್ತೀನಿ ನೋಡಿರಿ. ಇದ್ರಾಗ ಸ್ವಲ್ಪ ಹಾಕೋಬೇಕು. ಇವಾಗ ಹಾಕೊಂಡು ನೋಡ್ರಿ ಈ ಥರ ಎಲ್ಲ
ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು ರೀ. ನೋಡಿರಿ ಫ್ರೆಂಡ್ಸ್, ಇವಾಗ ಇದು ತಣ್ಣಗಾಯ್ತು. ಇವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ನಾವೇನು ಇವನ್ನ ಬ್ರೆಡ್ ಪೀಸಸನ್ನು ಪಾಕದಾಗ ಹಾಕ್ಕೊಂಡಿರ್ತೀವಲ್ಲ, ಸ್ವಲ್ಪ ಒಂದು 5 ನಿಮಿಷ ಆದಮೇಲೆ ಮತ್ತೆ ಈ ಥರನ ಹೊಳ್ಸಿ ಹಾಕೋಬೇಕು. ಯಾಕಂದ್ರೆ ಎಲ್ಲವೂ ಸಕ್ಕರೆ ಪಾಕ ಒಳಗೆ ಬರೋಬ್ಬರಿ ನೆನಿಬೇಕು ರೀ, ಅಂದ್ರೆ ಮಸ್ತ್ ಟೇಸ್ಟ್ ಕೊಡುತ್ತೆ ಬ್ರೆಡ್ಡಿಂದು. ಈ ಥರ ಒಂದು ಸರಿ ಮನೆಯಲ್ಲಿ ಮಾಡಿ ನೋಡಿರಿ, ಸಖತ್ ಟೇಸ್ಟಿಯಾಗಿರ್ತೈತಿ. ಬ್ರೆಡ್ ಉಳಿದಿರ್ತಾವೆ, ಒಂದೊಂದು ಸರಿ ಮಕ್ಕಳು ತಿನ್ನಂಗಿಲ್ಲ. ಆ ಟೈಮ್ನಾಗ ಏನು ಮಾಡ್ಬೇಕಂದ್ರೆ ಈ ಥರ ಮಾಡಿಕೊಟ್ರೆ ಮನೆಯಲ್ಲಿರೋರೆಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿರಿ, ಇವಾಗ ಅಷ್ಟು ಉಳಿಸಿ ಹಾಕ್ಕೊಂಡೆ. ನೋಡಿ ಫ್ರೆಂಡ್ಸ್, ಇವಾಗ ಬ್ರೆಡ್ಡಿಂದು ಸ್ವೀಟು ರೆಡಿ ಆಗಿ ನೋಡಿರಿ. ಇದಕ್ಕೆ ಅನ್ನೋದೇನಪ್ಪ ಅಂದ್ರೆ ಬ್ರೆಡ್ ಮಿಠ ಅಂತಾರೆ ಇದಕ್ಕೆ. ಬ್ರೆಡ್ ಮಿಠ ರೆಡಿ ಐತೆ ನೋಡಿರಿ ಫ್ರೆಂಡ್ಸ. ಹ್ಯಾಂಗೆ ಬಂದೈತಿ ಕಮೆಂಟ್ ಒಳಗೆ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.